ಬಸ್ ನಿಲ್ದಾಣಕ್ಕೆ ಬಂದಿದ್ದೀರಿ? ನೋಡಿ, ಒಂದು ಅಷ್ಟು ಮಕ್ಕಳ ಶಾಲೆಗೆ ಮತ್ತು ಕಾಲೇಜಿಗೆ ಹೋಗುವ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ನನಗೆ ಕರೆ ಮಾಡಿ ಅವರ ತೊಂದರೆಗಳನ್ನು ಹೇಳಿದ್ದಾರೆ. ನಾನು ಇವತ್ತು ಅವರು ಕಾಲೇಜು ಮತ್ತು ಶಾಲೆ ಬಿಡುವ ಸಮಯ ಸುಮಾರು 4-4 ಗಂಟೆಗೆ KSRT ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇದ್ದಾರೆ. ಬೇರೆ ಬೇರೆ ಕಡೆಗಳಿಗೆ ಮಕ್ಕಳಿಗೆ ಯಾವ ರೀತಿ, ಅದರಲ್ಲಿ ಈಗ ನಾವು ಲೋಕಲ್ ಸಿಟಿ ಬಸ್ಸನ್ನೊಂದು ಓಡಿಸಲಿಕ್ಕೆ ಆಲೋಚನೆಯನ್ನು ಮಾಡಿದ್ದೀವಿ. ಹೌದು, ಬಸ್ಸಿನ ಕೊರತೆಯೊಂದು ಜಾಸ್ತಿ, ಇಲ್ಲಿ ಡ್ರೈವರು ಮತ್ತು ಕಂಡಕ್ಟರ್ಗಳ ಕೊರತೆ ಇದೆ. ಈಗ ಸರ್ಕಾರ ಈಗಲೇ ನೇಮಕಾತಿಯಲ್ಲಿ ತೊಡಗಿಸಿಕೊಂಡಿದೆ. ಅವರಿಗೆ ಟ್ರೈನಿಂಗ್ ಕೆಲಸಗಳು ಆಗ್ತಾಯಿದೆ. ಮುಂದಿನ ಒಂದು 15-20 ದಿವಸದ ಒಳಗೆ ಡ್ರೈವರ್ ಕಮ್ ಕಂಡಕ್ಟರ್ಗಳು ಇಲ್ಲಿ ಬರುವಂಥ ಕೆಲಸಗಳಾಗ್ತದೆ. ಅದರ ಜೊತೆಯಲ್ಲಿ ಬಸ್ಸು ಕೂಡ ಎಷ್ಟು ಬೇಕು ಅನ್ನೋ ವಿಚಾರವನ್ನು ಎಲ್ಲ ಅವರ ಲೆಕ್ಕಾಚಾರವನ್ನು ಅವರ ಹತ್ರ ಕೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಈ ಹೆಚ್ಚಿನ ಮಕ್ಕಳು ಏನು ನಮ್ಮ ಡಿಪೋ ಇದೆ ಮತ್ತು ನಮ್ಮ ಸುತ್ತಮುತ್ತ ಒಂದು 3-4 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಹೋಗುವ ಮಕ್ಕಳು ದೂರ ಹೋಗುವ ಬಸ್ಸಿನಲ್ಲಿ ಸೇರಿಕೊಳ್ಳುವುದರಿಂದ ದೂರ ಹೋಗುವವರಿಗೂ ಕೂಡ ಅನಾನುಕೂಲ ಆಗ್ತದೆ, ಮತ್ತು ಲೋಕಲ್ನವರಿಗೂ ಸರಿಯಾಗಿ ಬಸ್ಸು ಹೋಗುವ ವ್ಯವಸ್ಥೆಗಳು ಆಗ್ತಾಯಿಲ್ಲ. ಅದಕ್ಕಾಗಿ ನಾವು ಈಗ ಚರ್ಚೆ ಮಾಡಿದ ಪ್ರಕಾರ ನಮ್ಮ ಸುಮಾರು ಕೃಷ್ಣನಗರ ಈ ಕಡೆಯಿಂದ, ವಿವೇಕಾನಂದದ ಈ ಕಡೆ ಇದ್ದರೆ ದರ್ಬೆ, ಈ ಮೂಲಕ ಒಂದು ಸಿಟಿ ಬಸ್ಸುಗಳನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಓಡಿಸಿದರೆ ಬಹುಶಃ ಎಲ್ಲ ಮಕ್ಕಳಿಗೆ ಬರುವ ವಿಚಾರಕ್ಕೆ ಅವರಿಗೆ ಸರಿಯಾದ ವ್ಯವಸ್ಥೆಗಳಾಗ್ತದೆ. ಈಗಲೇ ಕುಂಬ್ರಕ್ಕೆ ಒಂದು ಸಿಟಿ ಬಸ್ಸನ್ನು ಹಾಕಿದ್ದೀವಿ, ಬೆಳಿಗ್ಗೆ ಕುಂಬ್ರಕ್ಕೆ ಒಂದು ಸಿಟಿ ಬಸ್ಸನ್ನು ಹಾಕಿದ್ದೀವಿ. ಹಾಗೆ ಒಂದು 4-5 ನಿಗದಿಪಡಿಸಿದಂಥ ಕೆಲವು ರೂಟುಗಳಿದೆ. ಆ ರೂಟುಗಳಿಗೆ ಹೆಚ್ಚುವರಿ ಬಸ್ಸನ್ನು ಕೊಟ್ಟ ಕೂಡಲೇ ಈ ಇರುವಂಥ ಬಸ್ಸುಗಳಲ್ಲಿರುವ ಒತ್ತಡಗಳು ಕಡಿಮೆ ಆಗ್ತದೆ. ಆ ರೀತಿ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗಬಾರ್ದು. ಇತ್ತೀಚಿನ ದಿನಗಳಲ್ಲಿ ಪುತ್ತೂರಿಗೆ ಅತ್ಯಂತ ಹೆಚ್ಚಿನ ಮಕ್ಕಳು ಬರ್ತಾರೆ, ಅತ್ಯಂತ ಹೆಚ್ಚಿನ ಮಹಿಳಾ ಪ್ರಯಾಣಿಕರು ಬರ್ತಾರೆ. ಒಂದು ನಮ್ಮ ಶಕ್ತಿ ಯೋಜನೆಯಿಂದ ಅವರಿಗೆ ಫ್ರೀ ಇರುವಂಥದ್ದು, ಇನ್ನೊಂದು ಶಾಲೆ ವಿದ್ಯಾಸಂಸ್ಥೆಗಳು, ಇಲ್ಲಿ ಒಳ್ಳೆ ವಿದ್ಯಾಸಂಸ್ಥೆಗಳು ಪುತ್ತೂರಿನಿಂದ, ಕೇರಳದಿಂದ ಕೂಡ ಇಲ್ಲಿ ಮಕ್ಕಳು ಬರುವಂಥದ್ದು, ಕಾನಿಯೂರು ಈ ಕಡೆಯಿಂದ ಬರುವಂಥದ್ದು, ಸ್ವತಃ ಸುಬ್ರಹ್ಮಣ್ಯದಿಂದ ಕೂಡ, ಧರ್ಮಸ್ಥಳ ಸುಬ್ರಹ್ಮಣ್ಯದಿಂದ ಕೂಡ ನಾನೀಗ ಮಕ್ಕಳನಿಗೆ ಭೇಟಿಯಾಗಿದೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಭಾಗದಿಂದ ತುಂಬ ಮಕ್ಕಳು, ನೆಲ್ಲಿಯಾಡಿ ಈ ಭಾಗದಿಂದ ಮಕ್ಕಳು ಪುತ್ತೂರಿಗೆ ಬರ್ತಾ ಇದ್ದಾರೆ. ಇದು ಒಳ್ಳೆಯ ವಿಚಾರ. ಯಾಕಂದರೆ ಮಕ್ಕಳು ಪುತ್ತೂರಿಗೆ ಬರಬೇಕು, ಅವರ ಎಜುಕೇಷನ್ ಅವ್ರು ತಗೊಳ್ಳುವಂಥ ಕೆಲಸ ಆಗಬೇಕು. ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಜೋಡಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ, ನಮ್ಮ ಕೆಲಸನೂ ಕೂಡ. ಅದರ ಪ್ರಕಾರ ಯಾವ ರೀತಿ ಚರ್ಚೆ ಮಾಡಿಕೊಂಡು ಇವರ ಹತ್ರ ನಮ್ಮ ಡಿಪೋ ಮ್ಯಾನೇಜರ್ ಇದ್ದಾರೆ, ಈಗ ನಮ್ಮ DC ಅವರ ಹತ್ರ ಕೂಡ ಮಾತಾಡ್ತೀನಿ. ನಾಳೆ ನಾಡಿದ್ದು ನಾನು ಮಂತ್ರಿಗಳನ್ನು ಭೇಟಿ ಆಗ್ತೀನಿ. ಯಾವ ದಿವಸ ಕಟ್-ಆಫ್ ಡೇಸ ನಮಗೆ ಈಗ ಹೆಚ್ಚುವರಿಯಾಗಿ ಕಂಡಕ್ಟರ್ ಕಮ್ ಡ್ರೈವರ್ಗಳನ್ನು ಕೊಡ್ತಾರೆ, ಆ ಮುಖಾಂತರ ಹೆಚ್ಚುವರಿ ಬಸ್ಸುಗಳನ್ನು ಓಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಕೇರಳ ಪಡೆಯಲ್ಲಿ ಒಂದು ಕಾಲೇಜ್ ಇದೆ, ಕೇರಳದಿಂದ ಅದಕ್ಕೆ ತುಂಬ ಮಕ್ಕಳು ಬರಲಿಕ್ಕೆ ಆಸಕ್ತರಿದ್ದಾರೆ. ಆದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಮ್ಮ ಬಸ್ಸುಗಳು ಹೋಗಬೇಕಿದ್ರೆ ಅದು ಇಂಟರ್ ಸ್ಟೇಟ್ ಆಫೀಸರ್ಸ್ಗಳು ಮೀಟಿಂಗ್ ಆಗಬೇಕಾಗಿದೆ. ಅದಕ್ಕೆ ಈಗಲೇ ಪ್ರಪೋಸಲನ್ನು ನಾವು ಪುಟ್ಟಪ್ ಮಾಡಿದ್ದೀವಿ. ಈಗ ಕೂಡಲೇ ಅದಕ್ಕೆ ಈ ವರ್ಷದಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ನಾವು ಕಳೆದ ಬಾರಿ ನಾವು ಅದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಮೀಟಿಂಗ್ ಒನ್ಸ್ ಇನ್ 3 ಇಯರ್ಸ್ ನಡೀತದೆ. ಅಂದರೆ ಒಂದು ಕೇರಳದ ಬಸ್ಸು ಕರ್ನಾಟಕಕ್ಕೆ ಬರಬೇಕಿದ್ರು, ಕರ್ನಾಟಕದ ಬಸ್ಸು ಕೇರಳಕ್ಕೆ ಬರಬೇಕಿದ್ರು ಈ ಇಂಟರ್ಸ್ಟೇಟ್ ಅಧಿಕಾರಿಗಳ ಮೀಟಿಂಗ್ ಅಲ್ಲಿ ಪಾಸ್ ಆದ ನಂತರ ಅದಾಗ್ತದೆ. ಬಾರ್ಡ್ರಿಗೆ ಪಾಸ್ ಆಗಲಿಕ್ಕೆ ಇವರು ಅಧಿಕಾರಿಗಳು ಇಲ್ಲಿ ಅವರ ಅನುಮತಿಯನ್ನು ಪಡ್ಕೊಳ್ಬೋದು. ಅದರ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ಬೆಟ್ಟಂಪಾಡಿ ಈ ಪಾನಾಜೆ ಬೆಟ್ಟಂಪಾಡಿ ಈ ಭಾಗಕ್ಕೆ ಬರುವ ಮಕ್ಕಳಿಗೆ ಅದು ಇಂಟರ್ಸ್ಟೇಟ್ ಬಸ್ಸನ್ನು ಓಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಸುರಕ್ಷತೆಯ ನೆಲೆಯಲ್ಲಿ ಕೆಲವರು ಮಕ್ಕಳು ನೇತಾಡಿಕೊಂಡು ಹೋಗ್ತಾ ಇದ್ದಾರೆ. ಸುರಕ್ಷತಾ ನೆಲೆಯಲ್ಲಿ ನೇತಾಡಬಾರ್ದು ಅನ್ನೋ ವಿಚಾರ ಎಲ್ರಿಗೂ ಹೇಳ್ತಾರೆ, ಅವರು ಹೇಳ್ತಾರೆ, ನಾವು ಹೇಳ್ತೀವಿ. ಅದಕ್ಕೆ ಮೊದಲು ನಮ್ಮ ಬಸ್ಸನ್ನು ಪ್ರೊವೈಡ್ ಮಾಡೋದು ನಮ್ಮ ಕೆಲಸ. ನೀವು ನೇತಾಡಬೇಡಿ ಅಂತ ಹೇಳೋದಕ್ಕೆ ಅವ್ರು ಹೇಳ್ತಾರೆ ನಿಮ್ಮ ಹತ್ರ ಬಸ್ಸು ಹೆಚ್ಚುವರಿ ಬಸ್ಸು ಕೊಡಿ ಅಂತ. ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡ್ತೀವಿ ಫಸ್ಟು. ಈಗ ನಾವು ಸರ್ಕಾರದ ಕೆಲಸಗಳಾಗಬೇಕಿದೆ. ಏನು ಇಷ್ಟರವರೆಗೆ ಈ ಹಿಂದಿನ ಸರ್ಕಾರ, ನನಗೆ ಯಾಕಂತ ಗೊತ್ತಿಲ್ಲ, ಈ ಹಿಂದಿನ ಸರ್ಕಾರ ಇಲ್ಲಿ ಮೆಕ್ಯಾನಿಕ್ಗಳು ಇರಲಿಲ್ಲ, ಇಲ್ಲಿ ಕಂಡಕ್ಟರ್ಗಳು ಡ್ರೈವರ್ಗಳು ಇಲ್ಲ, ಕಂಡಕ್ಟರ್ ಕಮ್ ಡ್ರೈವರ್ಗಳು ಇಲ್ಲ. ಇಷ್ಟು ವರ್ಷ ಯಾತಕ್ಕಾಗಿ ಕಾದಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಮ್ಮ ಸರ್ಕಾರ ಬಂದ ನಂತರ ಕೂಡಲೇ ಮೆಕ್ಯಾನಿಕ್ಗಳು ಏನು ಬೇಕಿದ್ದಾರೆ, ಸುಮಾರು 32 ಜನ ಮೆಕ್ಯಾನಿಕ್ಗಳ ಅಪಾಯಿಂಟ್ಮೆಂಟ್ ಆಗಿದೆ. ಕಾಂಟ್ರಾಕ್ಟ್ ಬೇಸಿಸಲ್ಲಿ ಸುಮಾರು ಲೋಕಲ್ ಡ್ರೈವರ್ಗಳನ್ನ ತಗೊಳ್ಳುವಂಥದ್ದಾಗಿದೆ. ಅದೇ ಲೋಕಲ್ ಡ್ರೈವರ್ಗಳನ್ನು ಏನು ಕಾಂಟ್ರಾಕ್ಟರಲ್ಲಿ ತಗೊಂಡಿದ್ದಾರೆ ಅವರಿಗೆ ಡ್ರೈವರ್ ಕಮ್ ಕಂಡಕ್ಟರ್ ಆಗಲಿಕ್ಕೆ ಅವರಿಗೆ ಅನುಮತಿ ಸರ್ಕಾರದಿಂದ ಇಲ್ಲ.